ಸಿರಿಯಾವನ್ನು ನಿರ್ದಾಕ್ಷಿಣ್ಯವಾಗಿ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದರು. ಸುಮಾರು 13 ವರ್ಷಗಳಿಂದ ನಡೀತಾ ಇದ್ದ ಯುದ್ಧ ಕೇವಲ 13 ದಿನಗಳಲ್ಲೇ ಅಂತ್ಯ ಕಂಡುಬಿಟ್ಟಿದೆ. ಸಿರಿಯಾದಲ್ಲಿನ ಬಹುತೇಕ ಜೈಲುಗಳ ಬಾಗಿಲುಗಳು ಓಪನ್ ಆಗಿದ್ದಾವೆ. ಅತಿ ಭಯಾನಕ ಜೈಲು ಅಂದರೆ ಅದು ಡಮಾಸ್ಕಸ್ ಬಳಿ ಇದ್ದ ಸೈದ್ನಾಯ ಜೈಲು. ಇದನ್ನ ಮಾನವರ ಕಸಾಯಿಖಾನೆಯಾಗಿತ್ತು ಅಂತ ಹೇಳ್ತಾರೆ. ಸರ್ವಾಧಿಕಾರಿಯಾಗಿದ್ದ ಬಶರ್ ಅಲ್ ಅಸದ್ ಪಲಾಯನ ಮಾಡೋದ್ರೊಂದಿಗೆ ಸಿರಿಯಾ ಸರ್ವಾಧಿಕಾರದಿಂದ ಮುಕ್ತವಾಗಿದೆ. ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇವತ್ತಿನ ಎಪಿಸೋಡ್ನಲ್ಲಿ ಸಿರಿಯಾದಲ್ಲಿನ ಸರ್ವಾಧಿಕಾರ ಮತ್ತು ಅಲ್ಲಿನ ಸರ್ವಾಧಿಕಾರಿಗಳು ಜನರಿಗೆ ಹೇಗೆಲ್ಲ ತೊಂದರೆ ಕೊಟ್ಟಿದ್ರು, ಅಲ್ಲಿದ್ದ ಭಯಾನಕ ಜೈಲುಗಳು ಹೇಗಿದ್ವು ಅನ್ನೋದನ್ನು ನೋಡ್ತಾ ಹೋಗೋಣ. ಸಿರಿಯಾ ವಿಮೋಚನೆಗೊಂಡಿದ್ದು ಹೇಗಿತ್ತು ಸರ್ವಾಧಿಕಾರಿ ಬಶರ್ ಅಲ್ ಅಸದ್ ಆಡಳಿತ? ಮಧ್ಯಪ್ರಾಚ್ಯದ ಪ್ರಮುಖ ದೇಶ ಸಿರಿಯಾ ಸದ್ಯ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಸರ್ವಾಧಿಕಾರಿಯಾಗಿದ್ದ ಬಶರ್ ಅಲ್ ಅಸದ್ ಪಲಾಯನ ಮಾಡೋದ್ರೊಂದಿಗೆ ಸಿರಿಯಾ ಸರ್ವಾಧಿಕಾರದಿಂದ ಮುಕ್ತವಾಗಿದೆ. ಈ ಮೂಲಕ ಸುಮಾರು 6 ದಶಕಗಳ ಸರ್ವಾಧಿಕಾರಕ್ಕೆ ಎಳ್ಳು ನೀರನ್ನು ಬಿಡಲಾಗಿದೆ. 2.5 ದಶಕಗಳ ಕಾಲ ಬಶರ್ ಅಲ್ ಅಸದ್ ಮತ್ತು 3 ದಶಕಗಳ ಕಾಲ ಇವನ ಅಪ್ಪ ಹಫೀಜ್ ಅಲ್ ಅಸದ್ ಸಿರಿಯಾವನ್ನು ನಿರ್ದಾಕ್ಷಿಣ್ಯವಾಗಿ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದರು. 2011ರಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದಾಗಿ ಹೇಳ್ಕೊಂಡಿದ್ದ FSA ಅಂದರೆ ಫ್ರೀ ಸಿರಿಯನ್ ಆರ್ಮಿ ಸಿರಿಯಾ ರಾಜಧಾನಿ ಡಮಾಸ್ಕಸ್ ಮೇಲೆ ದಾಳಿ ಮಾಡೋದ್ರೊಂದಿಗೆ ಅಧಿಕೃತವಾಗಿ ಸರ್ವಾಧಿಕಾರಕ್ಕೆ ಅಂತ್ಯವನ್ನು ಆಡಿದೆ. 2011ರಲ್ಲಿ ಹುಟ್ಕೊಂಡಿದ್ದ ಫ್ರೀ ಸಿರಿಯನ್ ಆರ್ಮಿ ಅವತ್ತಿನಿಂದಲೇ ಬಶರ್ ವಿರುದ್ಧ ಯುದ್ಧ ಸಾರಿತ್ತು. ಅಂದಿನಿಂದ ಆರಂಭವಾಗಿದ್ದ ಯುದ್ಧ ಅಂದರೆ ಸುಮಾರು 13 ವರ್ಷಗಳಿಂದ ನಡೀತಾ ಇದ್ದ ಯುದ್ಧ ಕೇವಲ 13 ದಿನಗಳಲ್ಲೇ ಅಂತ್ಯ ಕಂಡುಬಿಟ್ಟಿದೆ. ನವೆಂಬರ್ ಕೊನೆಯ ತಿಂಗಳಲ್ಲಿ ಆಕ್ಟಿವ್ ಆಗಿದ್ದ ಫ್ರೀ ಸಿರಿಯನ್ ಆರ್ಮಿ ಡಿಸೆಂಬರ್ ಮೊದಲ ವಾರದಲ್ಲೇ ಪೂರ್ತಿ ಸಿರಿಯಾ ದೇಶವನ್ನು ವಶಪಡಿಸಿಕೊಂಡಿದೆ. ಬಶರ್ ಅಲ್ ಅಸದ್ನನ್ನು ದೇಶ ಬಿಟ್ಟೇ ಓಡಿಸ್ಬಿಟ್ಟಿದೆ. ಆದರೆ 2.5 ದಶಕಗಳ ಕಾಲ ಸಿರಿಯಾವನ್ನು ಆಳಿದ ಬಶರ್ ಆಡಳಿತ ಯಾವ ಹಿಟ್ಲರ್ನ ಆಡಳಿತಕ್ಕೂ ಕಮ್ಮಿ ಏನಿರಲಿಲ್ಲ. ಇದೀಗ ಒಂದೊಂದೇ ಭಯಾನಕ ಕಥೆಗಳು ಹೊರಗೆ ಬೀಳ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಸಿರಿಯಾದಲ್ಲಿನ ಭಯಾನಕ ಜೈಲುಗಳು. ಬಶರ್ ಅಲ್ ಅಸದ್ ದೇಶದಿಂದ ಪಲಾಯನವಾಗಿ ರಷ್ಯಾದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾನೆ. ಆದರೆ ಇವನು ಓಡಿ ಹೋಗೋದಕ್ಕೆ ಸಿರಿಯಾದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೈಲಿನಿಂದ ಬಿಡುಗಡೆ ಆದವರಂತೂ ಕುಣಿದಾಡಿಕೊಂಡು ಓಡೋಡಿ ಬರ್ತಾ ಇದ್ದಾರೆ. ಸಿರಿಯಾದಲ್ಲಿನ ಬಹುತೇಕ ಜೈಲುಗಳ ಬಾಗಿಲುಗಳು ಓಪನ್ ಆಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಆ ಜೈಲುಗಳಲ್ಲಿ ಬಶರ್ ಸರ್ವಾಧಿಕಾರಿಯಾಗಿ ತನ್ನ ದೇಶದ ಪ್ರಜೆಗಳ ಜೊತೆಗೆ ಹೇಗೆ ನಡ್ಕೊಂಡಿದ್ದ ಅನ್ನೋ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಿದ್ದಾವೆ. ಗ್ವಾಂಟನಮೋ ಜೈಲನ್ನು ಮೀರಿಸುತ್ತೆ ಸೈದ್ನಾಯ ಜೈಲು. ಮನುಷ್ಯರ ಕಸಾಯಿಖಾನೆ ಆಗಿದ್ದೇಗೆ ಸೈದ್ನಾಯ ಜೈಲು. ಸಿರಿಯಾದಲ್ಲಿ ತನ್ನ ಆಡಳಿತದ ವಿರುದ್ಧ ಯಾರೆಲ್ಲ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೋ ಅವರನ್ನೆಲ್ಲ ಹತ್ತಿಕ್ಕೋದಿಕ್ಕೆ 1970ರಿಂದ ಜೈಲು ವ್ಯವಸ್ಥೆಯನ್ನು ಹಫೀಜ್ ಅಲ್ ಅಸದ್ ತಗೊಂಡು ಬರ್ತಾನೆ. ಶಿಕ್ಷೆ ಮಾಡಿದವರಿಗೆ ಮನ ಪರಿವರ್ತನೆ ಮಾಡಿದ್ದಕ್ಕಿಂತ ಧನಿಗಳನ್ನು ಹತ್ತಿಕ್ಕೋ ಸಾಧನಗಳಾಗಿ ಜೈಲುಗಳು ಇಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಸಿರಿಯಾ ರಾಜಧಾನಿ ಡಮಾಸ್ಕಸ್, ಟಾರ್ಟಸ್ ಸೇರಿದಂತೆ ಇನ್ನಿತರ ಸಣ್ಣ ಪುಟ್ಟ ನಗರಗಳಲ್ಲಿ ಜೈಲುಗಳನ್ನು ತೆಗೆದು ಸಾವಿರಾರು ಜನರನ್ನು ಕೂಡಿ ಹಾಕಲಾಗಿತ್ತು. ಇವುಗಳಲ್ಲಿ ಅತಿ ಭಯಾನಕ ಜೈಲು ಅಂದರೆ ಅದು ಡಮಾಸ್ಕಸ್ ಬಳಿ ಇದ್ದ ಸೈದ್ನಾಯ ಜೈಲು. ಇದನ್ನು 1987ರಲ್ಲಿ ಆರಂಭ ಮಾಡಲಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ಭಯಾನಕ ಆಗಿತ್ತಂದರೆ ಇದನ್ನು ಮಾನವರ ಕಸಾಯಿಖಾನೆಯಾಗಿತ್ತು ಅಂತ ಹೇಳ್ತಾರೆ. ಕಸಾಯಿಖಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರಾಣಿಗಳನ್ನು ಕತ್ತರಿಸಿದ ಹಾಗೆ ಈ ಸೈದ್ನಾಯ ಜೈಲಲ್ಲಿ ಮನುಷ್ಯರನ್ನು ಏನು ಮಾಡಿರ್ಬೋದು ಅಂತ. ಇದನ್ನೆಲ್ಲ ಮುಂದೆ ಒಂದೊಂದಾಗೆ ವಿವರಿಸ್ತಾ ಹೋಗ್ತೀನಿ. ಸೈದ್ನಾಯ ಅಂಡರ್ಗ್ರೌಂಡ್ನಲ್ಲಿ ನಡೀತಾ ಇತ್ತು ನರಮೇಧ. ಬಶರ್ ಅಲ್ ಅಸದ್ ದೇಶ ಬಿಟ್ಟು ಓಡಿ ಹೋಗ್ತಾ ಇದ್ದಂತೆ ಸೈದ್ನಾಯ ಜೈಲಿನ ಗೇಟನ್ನು ತೆರೆದು 3500 ಕೈದಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈಗ ಸೈದ್ನಾಯ ಜೈಲಿನ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ ಕೇಳಿ. ಇದು ಎಲ್ಲ ಜೈಲುಗಳಂತೆ ನೆಲದ ಮೇಲಿರೋ ಜೈಲಲ್ಲ, ಇದೊಂದು ಅಂಡರ್ಗ್ರೌಂಡ್ ಜೈಲು. ಬರೀ ಒಂದೇ ಒಂದು ಅಂಡರ್ಗ್ರೌಂಡ್ ಅಲ್ಲ, ಲೇಯರ್ಗಳ ಲೆಕ್ಕದಲ್ಲಿ ಸುಮಾರು 7-8 ಲೇಯರ್ಗಳ ಅಂಡರ್ಗ್ರೌಂಡ್ ಇದೆ. ಇದರಲ್ಲಿ ಕೈದಿಗಳನ್ನು ತುಂಬಲಾಗುತ್ತೆ. ಈಗ ಬಿಡುಗಡೆ ಆಗಿರೋ 3500 ಜನ ಮೇಲಿನ ಲೇಯರ್ನಲ್ಲಿ ಇದ್ದವರು. ಒಳಗೆ ಹೋದಂತೆ ಯಾವುದೋ ಒಂದು ಭೂಗತ ಪ್ರಪಂಚದೊಳಗೆ ಹೋದಂತೆ ಆಗ್ತದೆ. ಅಷ್ಟೊಂದು ಭೀಕರ ಭಯಾನಕ ಇದು. ಬಶರ್ ಓಡಿ ಹೋದ್ಮೇಲೆ ಇದರಲ್ಲಿದ್ದ 2 ಗೇಟ್ಗಳನ್ನು ತೆಗೆಯೋದಕ್ಕೆ ಅಲ್ಲಿದ್ದವರೆಲ್ಲ ಒದ್ದಾಡಿ ಹೋಗ್ಬಿಟ್ಟಿದ್ದಾರೆ. ಪ್ರಪಂಚದಲ್ಲಿರೋ ಪ್ರಖ್ಯಾತ ತಜ್ಞರನ್ನು ಕರೆಸಿ ಎಕ್ಸಿಕ್ಯೂಷನ್ ಚೇಂಬರ್ ಆಗಿ ಬಳಸ್ಕೊಳ್ತಿದ್ದ ರೆಡ್ ಸೆಕ್ಷನನ್ನು ಓಪನ್ ಮಾಡ್ತಾರೆ. ಇಲ್ಲಿ ಮರಣದಂಡನೆಗೆ ಗುರಿಯಾಗಿದ್ದ 100ಕ್ಕೂ ಹೆಚ್ಚು ಕೈದಿಗಳನ್ನು ಕೂಡಿ ಹಾಕಿರ್ತಾರೆ. ಈ ರೆಡ್ ಸೆಕ್ಷನ್ಗೆ ಹಾಕಿದವರು ಹೇಗಾಗಿರ್ತಾರೆ ಅಂದರೆ ಅವರಿಗೆ ಬೆಳಕನ್ನು ನೋಡಿದ್ರೇ ಭಯ ಆಗ್ತಾ ಇರುತ್ತೆ. ನಾರ್ಮಲ್ ಆಗಿರೋ ಮನುಷ್ಯರು ಇವ್ರ ಕಣ್ಣಿಗೆ ಒಂಥರ ಕಾಣಿಸ್ತಾ ಇರ್ತಾರೆ. ಈ ರೀತಿಯಾಗಿ ಮಾನಸಿಕವಾಗಿಯೂ ಈ ಜೈಲುಗಳು ಕೈದಿಗಳನ್ನು ಹಿಂಡಿ ಹಿಪ್ಪೆ ಮಾಡಿಬಿಡ್ತವೆ. ಇದಿಷ್ಟೇ ಅಲ್ಲದೆ ಇನ್ನು ಮುಂದೆ ಈ ಜೈಲಿನಲ್ಲಿ ಕೈದಿಗಳಿಗೆ ಅದೆಂಥ ಶಿಕ್ಷೆ ನೀಡ್ತಾರೆ ಅನ್ನೋದನ್ನು ನಾನು ಹೇಳ್ತೀನಲ್ಲ, ಅದನ್ನು ಕೇಳಿದರೆ ನಿಮ್ಮ ಮೈ ನಡುಗಿ ಹೋಗ್ಬಿಡುತ್ತೆ. ರಕ್ತದ ನದಿ ದಿನಕ್ಕೆ 50 ಜನರಿಗೆ ಗಲ್ಲು. ಫ್ಲೈಯಿಂಗ್ ಕಾರ್ಪೆಟ್ ಶಿಕ್ಷೆ ಕೈದಿಗಳಿಗೆ ನರಕ.
ಸೈದ್ನಾಯ ಜೈಲನ್ನು ಅರಬ್ ಭಾಷೆಯಲ್ಲಿ ಅಲ್ ಮಸ್ಲಾಸ್ ಅಲ್ ಬಷರಿ ಅಂತ ಕರೀತಾರೆ. ಅಂದರೆ ಇದರರ್ಥ ಮನುಷ್ಯರ ಕಸಾಯಿಖಾನೆ ಅಂತ. ಒಂದು ಲೆಕ್ಕದಲ್ಲಿ ಅಮೆರಿಕದ ಗ್ವಾಂಟನಮೋ ಜೈಲು ಸಿರಿಯಾದ ಸೈದ್ನಾಯ ಜೈಲಿಗಿಂತ ಎಷ್ಟೋ ವಾಸಿ ಅಂತ ಹೇಳ್ಬೋದು. ಇಷ್ಟು ದಿನ ಗ್ವಾಂಟನಮೋ ಜೈಲಿನಲ್ಲಿ ಕೊಡ್ತಾ ಇದ್ದ ಟಾರ್ಚರ್ ಕೇಳಿದವರಿಗೆ ಅದಕ್ಕಿಂತ ಸೈದ್ನಾಯ ಭಯಾನಕ ಆಗಿದೆಯಲ್ಲ ಅಂತ ಅನ್ನಿಸದೇ ಇರೋದಿಲ್ಲ. ಇಲ್ಲಾಗೋ ನರಮೇಧಗಳನ್ನು ಒಂದೇ ಒಂದು ವಾಕ್ಯದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದೇನಂತಂದರೆ, ಈ ಜೈಲಿನ ಕೊಳಚೆ ನೀರಿನ ಕೊಳವೆಗಳಲ್ಲಿ ಸದಾ ರಕ್ತ ಹರಿತಾ ಇರುತ್ತೆ. ಇದನ್ನು ಮನುಷ್ಯರ ರಕ್ತದ ನದಿ ಅಂತ ಕರೆಯಲಾಗುತ್ತೆ. ಪ್ರತಿದಿನ ಕನಿಷ್ಠ 50 ಜನರನ್ನು ಈ ಜೈಲಿನಲ್ಲಿ ಗಲ್ಲಿಗೇರಿಸಲಾಗುತ್ತೆ. ಸಾವಿರಾರು ಜನರ ತಲೆ ಬುರುಡೆಗಳನ್ನು ಇದರ ಆಳದಲ್ಲಿ ಊತಿದ್ದಾರೆ ಅಂತ ಹೇಳಲಾಗುತ್ತೆ. ಸೈದ್ನಾಯ ಜೈಲಿನ ಒಳಗಡೆನೆ ಕೈದಿಗಳನ್ನು ಮಣ್ಣು ಮಾಡೋದಕ್ಕೆ ಸಪರೇಟಾಗಿ ಒಂದು ಸ್ಮಶಾನವನ್ನು ಮಾಡಿದ್ದಾರೆ. ಇಲ್ಲಿ 2011ರಿಂದ 2015 ನಡುವೆ ಕೇವಲ 4 ವರ್ಷಗಳ ಅವಧಿಯಲ್ಲಿ 13,000 ಕೈದಿಗಳನ್ನು ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. 2017ರಲ್ಲಿ ಸಿರಿಯಾ ಸರ್ಕಾರ ತನ್ನ ಯುದ್ಧಾಪರಾಧದ ಸಾಕ್ಷಿಗಳನ್ನು ಅಳಿಸೋದಕ್ಕೆ ಸಾವಿರಾರು ಜನರನ್ನು ಜೀವಂತವಾಗಿ ಸುಟ್ಟು ಹಾಕಿಬಿಡುತ್ತೆ. ಈ ಜೈಲಿನಲ್ಲಿ ಕೈದಿಗಳಿಗೆ ಊಟ ನೀರು ಸಿಗೋದು ಯಾವತ್ತೋ ಒಂದು ದಿನ. ಇದರಿಂದಾಗಿ ತಮ್ಮ ಮೂತ್ರವನ್ನು ತಾವೇ ಕುಡ್ಕೊಂಡು ಜೀವ ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಇಲ್ಲಿನ ಕೈದಿಗಳಿಗಿದೆ. ಇದೆಲ್ಲದರ ನಡುವೆ ಕೈದಿಗಳಿಗೆ ಕೈಗೆ ಸಿಕ್ಕಿದ್ದನ್ನು ತಗೊಂಡು, ಅಂದರೆ ಪೈಪು ರಾಡ್ಗಳನ್ನು ತಗೊಂಡು ಬಾಸುಂಡೆ ಬರೋ ರೀತಿ ಬಾರಿಸಲಾಗ್ತಿತ್ತು. ಗ್ವಾಂಟನಮೋ ಜೈಲನ್ನು ಮೀರಿಸುವಂಥ ಫ್ಲೈಯಿಂಗ್ ಕಾರ್ಪೆಟ್ ಅನ್ನೋ ಸಾಧನವನ್ನು ಬಳಸ್ಕೊಂಡು ಶಿಕ್ಷೆ ಕೊಡಲಾಗ್ತಿತ್ತು. ಈ ಫ್ಲೈಯಿಂಗ್ ಕಾರ್ಪೆಟ್ ಶಿಕ್ಷೆ ಹೇಗಿರುತ್ತೆ ಅಂತಂದರೆ, ಒಂದು ಕಬ್ಬಿಣ ಅಥವಾ ಕಟ್ಟಿಗೆದು ಒಂದು ಸಾಧನ ಇರುತ್ತೆ, ಮಂಚದ ಥರ. ಅದರ ಮೇಲೆ ಕೈದಿಗಳನ್ನು ಬೆನ್ನನ್ನು ಆ ಕಟ್ಟಿಗೆಗೆ ತಾಗಿಸಿ ಅಥವಾ ಆ ಮಂಚದ ಅಥವಾ ಆ ಕಬ್ಬಿಣದ ಮಂಚಕ್ಕೆ ತಾಗಿಸಿ ಮಲಗಿಸಿರ್ತಾರೆ. ಆಮೇಲೆ ಕಾಲುಗಳನ್ನು ಈ ರೀತಿಯಾಗಿ ಮಾಡಿಸ್ತಾರೆ. ಹಿಂಗೆ ಕೆಳಗಡೆ ಬೆನ್ನಿರುತ್ತೆ, ಅದರ ಮೇಲೆ ಕಾಲುಗಳು ಹಿಂಗೆ ಬರುತ್ತೆ. ಅದಾದಮೇಲೆ ಆ ಮೇಲ್ಗಡೆ ಒಂದು ಕಬ್ಬಿಣ ಅಥವಾ ಕಟ್ಟಿಗೆದು ಒಂದು ಸಾಧನ ಇರುತ್ತೆ, ಅದರಿಂದ ಪುಷ್ ಮಾಡ್ತಾರೆ ಮೇಲಿಂದ. ಆಗ ಆ ಸೊಂಟದ ಹತ್ರ ಅಥವಾ ಮೈ ಮೇಲಿದ್ದಂಥ ಎಲ್ಲ ಮೂಳೆಗಳು ಪುಡಿ ಆಗಿಬಿಡ್ತವೆ. ಇಂಥ ನರಹಿಂಸೆಯನ್ನು, ಚಿತ್ರಹಿಂಸೆಯನ್ನು ಕೊಡಲಾಗುತ್ತೆ. ಇಂಥ ದೊಡ್ಡ ನರಮೇಧ ಸದಾ ನಡೀತಾ ಇತ್ತು. ಇನ್ನೊಂದು ಕಡೆ ಭುಜ ನೆಲಕ್ಕೆ ಹತ್ಕೊಂಡಿರುತ್ತೆ, ಕಾಲುಗಳನ್ನ ಈ ರೀತಿಯಾಗಿ ಮಾಡಿಸಲಾಗುತ್ತೆ. ಇನ್ನೊಂದು ರೀತಿಯ ಶಿಕ್ಷೆ ಯಾವ ರೀತಿ ಇರುತ್ತೆ ಅಂದರೆ, ಹೊಟ್ಟೆ ಕೆಳಗಡೆ ಇರುತ್ತೆ, ಆಗ್ಲೂ ಕಾಲುಗಳನ್ನ ಉಲ್ಟಾ ಮೇಲಕ್ಕೆ ಎಳಿತಾರೆ. ಆವಾಗ ಆ ಕಾಲುಗಳ ಮೇಲಿಂದ ಆ ಕಟ್ಟಿಗೆ ಅಥವಾ ಕಬ್ಬಿಣದ ಸಾಧನವನ್ನು ಹಿಂಗಿಟ್ಟು ಪುಷ್ ಮಾಡ್ತಾರೆ. ಆಗ್ಲೂ ಮೂಳೆಗಳು ಪುಡಿಯಾಗಿರುತ್ತೆ. ಇದಕ್ಕೆ ಫ್ಲೈಯಿಂಗ್ ಕಾರ್ಪೆಟ್ ಶಿಕ್ಷೆ ಅಂತ ಹೇಳ್ತಾರೆ. ಇದನ್ನು ದಿನನಿತ್ಯ ಒಬ್ಬರಿಗಲ್ಲ ಒಬ್ಬರಿಗೆ ಈ ಸೈದ್ನಾಯ ಜೈಲಿನಲ್ಲಿ ಕೊಡಲಾಗ್ತಾ ಇರುತ್ತೆ. ಕುಟುಂಬಸ್ಥರ ಮುಂದೆ ಹೆಂಗಸರ ಮೇಲೆ ಅತ್ಯಾಚಾರ. ಈ ಸೈದ್ನಾಯ ಜೈಲಿನಲ್ಲಿ ಗಂಡಸರಿಗೆ ಎಷ್ಟು ಚಿತ್ರಹಿಂಸೆ ಕೊಡಲಾಗ್ತಿತ್ತೋ ಅದಕ್ಕಿಂತ 2-3 ಪಟ್ಟು ಹೆಂಗಸರಿಗೆ ಕೊಡಲಾಗ್ತಾ ಇತ್ತು. ಮುಖ್ಯವಾಗಿ ಮಹಿಳೆಯರನ್ನು ಮಾನಸಿಕವಾಗಿ ಕುಗ್ಗಿಸಲಾಗ್ತಿತ್ತು. ಇಲ್ಲಿ ಹೆಂಗಸರ ಮೇಲೆ ಮನ ಬಂದಂತೆ ಅತ್ಯಾಚಾರ ಮಾಡಲಾಗ್ತಾ ಇತ್ತು. ಅದು ಹೇಗೆ ಗೊತ್ತಾ? ಒಬ್ಬರ ಮೇಲೊಬ್ಬರು ಮುಗಿಬಿದ್ದು ಅತ್ಯಾಚಾರ ಮಾಡುವಾಗ ಆ ಹೆಂಗಸಿನ ಗಂಡನೋ, ತಂದೆನೋ, ಅಣ್ಣನೋ, ಮಗನೋ ಯಾರಾದರೂ ಆಗಲಿ, ಆಕೆ ಇಡೀ ಖಾನ್ದಾನ್ ರೇಪ್ ಮಾಡುವಾಗ ಕಣ್ಣು ಮುಂದೆ ಇರಬೇಕಿತ್ತು. ಇದಕ್ಕಿಂತ ದೊಡ್ಡ ಕ್ರೂರ ಹಿಂಸೆ ಇನ್ಯಾವುದಿದೆ ಹೇಳಿ? ಒಬ್ಬರನ್ನು ದೈಹಿಕವಾಗಿ ಹಿಂಸೆ ಕೊಟ್ಟರೆ ಗಾಯಗಳು ಮಾಯ ಆದಮೇಲೆ ಸುಧಾರಿಸ್ಕೊಳ್ಬೋದು, ಆದರೆ ಮಾನಸಿಕವಾಗಿ, ಅದರಲ್ಲೂ ಹೆಣ್ಮಕ್ಳ ಮೇಲೆ ಕುಟುಂಬಸ್ಥರ ಮುಂದೆನೇ ಅತ್ಯಾಚಾರ ಮಾಡೋದಿದೆಯಲ್ಲ, ಇದಂತೂ ಸಹಿಸೋಕೆ ಅಸಾಧ್ಯ ಆದಂಥ ಹಿಂಸೆ. ಸೈದ್ನಾಯ ಜೈಲಿನಲ್ಲಿ ಒಂದಿಷ್ಟು ಉಪ್ಪು ತುಂಬಿದ ಕೊಠಡಿಗಳಿದ್ವು. ಈ ಕೊಠಡಿಗಳಲ್ಲಿ 20ರಿಂದ 30 ಸೆಂಟಿಮೀಟರ್ವರೆಗೆ ಉಪ್ಪಿನಿಂದ ತುಂಬಿಸಲಾಗಿತ್ತು. ಈ ಉಪ್ಪು ಒಂದು ಕಡೆ ಕೈದಿಗಳನ್ನು ಮಾನಸಿಕವಾಗಿ ಹಿಂಸೆ ಮಾಡೋದಕ್ಕೆ ಬಳಸಿದರೆ, ಇನ್ನೊಂದು ಕಡೆ ಸತ್ತ ಕೈದಿಗಳನ್ನು ಮರಣ ಪ್ರಮಾಣ ಪತ್ರಕ್ಕಾಗಿ ತಿಶ್ರಿನ್ ಹಾಸ್ಪಿಟಲ್ಗೆ ಕಳಿಸೋದಕ್ಕೂ ಮೊದಲೇ 2 ದಿನಗಳ ಕಾಲ ಈ ಉಪ್ಪಿನಲ್ಲಿ ಇಡ್ತಾ ಇದ್ರು. ನಂತರ ಆ ಡೆಡ್ ಬಾಡಿಗಳನ್ನು ಸಾಮೂಹಿಕವಾಗಿ ಸಮಾಧಿ ಮಾಡ್ತಾ ಇದ್ರು. ಹೀಗೆ ಸರ್ವಾಧಿಕಾರಿಯಾಗಿ ಬಶರ್ ಅಲ್ ಅಸದ್ ಮತ್ತು ಈತನ ಅಪ್ಪ ಹಫೀಜ್ ಅಲ್ ಅಸದ್ 35,000ಕ್ಕೂ ಹೆಚ್ಚು ಜನರನ್ನು ಸಾಯಿಸಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಒಟ್ಟಿನಲ್ಲಿ ಜನರ ಜೀವ ಎಣಿತಿದ್ದ ಸರ್ವಾಧಿಕಾರಿಯೇ ಇದೀಗ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಇದರಿಂದಾಗಿ ಹೆಚ್ಚಿನ ಮುಕ್ತಿ ಸಿಕ್ಕಿದ್ದು ಭಯಾನಕ ಜೈಲಿನಲ್ಲಿ ಬಂದಿಯಾಗಿದ್ದ ರಾಜಕೀಯ ಕೈದಿಗಳಿಗೆ. ಇನ್ನುಳಿದಂತೆ ಇಡೀ ದೇಶವೇ ಸಂಭ್ರಮದಲ್ಲಿ ಮುಳುಗಿ ಎದ್ದಿದೆ. ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.